7 ತಿಂಗಳ ನಂತರ ಡಿ ಬಾಸ್ ದರ್ಶನ್ ಮೊದಲ ಪ್ರತಿಕ್ರಿಯೆ. ಈ ಕ್ಷಣಕ್ಕಾಗಿಯೇ ಕಾದು ಕುಳಿತಿದ್ದ ಡಿ ಸೆಲೆಬ್ರಿಟಿಗಳಿಗೆ ಸಂಕ್ರಾಂತಿ ಹಬ್ಬ ಬಲುಜೋರು. ಬಂಧು ವರ್ಗದವರು, ಸ್ನೇಹಿತರು ಮತ್ತು ಅಭಿಮಾನಿಗಳೊಂದಿಗೆ ಸಂಕ್ರಾಂತಿಯನ್ನ ಬಲು ಜೋರಾಗಿ ಆಚರಿಸಿದ ಬಾಕ್ಸ್ ಆಫೀಸ್ ಸುಲ್ತಾನ ಹೇಳಿದ್ದಾದರೂ ಏನು, ಬನ್ನಿ ಹೇಳ್ತೀನಿ. ಸ್ನೇಹಿತರೆ, ವಿಕೃತಕಾಮಿ ರೇಣುಕಾಸ್ವಾಮಿಯ ಹತ್ಯೆ ಆರೋಪದಡಿಯಲ್ಲಿ ಬಂಧಿತರಾಗಿದ್ದಂತಹ ಡಿ ಬಾಸ್ ದರ್ಶನ್ ರವರು ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ದು ಅಭಿಮಾನಿಗಳಿಗೆ ಸಂತಸವನ್ನು ನೀಡಿತ್ತು. ಆದರೆ ಇದುವರೆಗೂ ಸಹ ದರ್ಶನ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಮಧ್ಯಂತರ ಜಾಮೀನಿನ ವೇಳೆಯಲ್ಲಿ ದರ್ಶನ್ ಸರ್ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಅಥವಾ ನೇರವಾಗಿ ಆಗಲಿ ಪ್ರತಿಕ್ರಿಯೆ ನೀಡುವಂತಿರಲಿಲ್ಲ ಮತ್ತು ಶೂಟಿಂಗ್ನಲ್ಲಿಯೂ ಸಹ ಭಾಗವಹಿಸುವಂತಿರಲಿಲ್ಲ ಅಂತ ಕೋರ್ಟ್ ಕಟ್ಟಪ್ಪಣೆ ಮಾಡಿತ್ತು. ಹಾಗಾಗಿ ಡಿ ಬಾಸ್ ದರ್ಶನ್ ರವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಆದರೆ ಈಗ ರೆಗ್ಯುಲರ್ ಜಾಮೀನಿನ ಮೇಲೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ರೀತಿಯ ಯಾವುದೇ ಅಡೆತಡೆಗಳು ಸಹ ಇಲ್ಲ. ಆದರೂ ಸಹ ಇದುವರೆಗೂ ಸಹ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರದ ಡಿ ಬಾಸ್ ದರ್ಶನ್ ರವರು ಸಂಕ್ರಾಂತಿ ಹಬ್ಬದಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಮ್ಮ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಬಂಧು ವರ್ಗದವರೊಂದಿಗೆ, ಸ್ನೇಹಿತರೊಂದಿಗೆ ಮತ್ತು ಅಭಿಮಾನಿಗಳೊಂದಿಗೆ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡಂತಹ ಡಿ ಬಾಸ್ ದರ್ಶನ್ 7 ತಿಂಗಳ ನಂತರ ತಮ್ಮ ಇನ್ಸ್ಟಾ ಅಕೌಂಟ್ನಲ್ಲಿ ಅಭಿಮಾನಿಗಳಿಗೆ ಶುಭ ಕೋರಿದ್ದಾರೆ. ಅವರು ಏನು ಹೇಳಿದ್ದಾರೆ ಇಲ್ಲಿ ನೋಡಿ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸಂತೋಷವೆಂಬ ಗಾಳಿಪಟಗಳು ಎತ್ತರಕ್ಕೆ ಹಾರಲಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ. ಎಳ್ಳು ಬೆಲ್ಲ ಹಂಚಿ ಹೊಸ ಭರವಸೆಯೊಂದಿಗೆ ಮಕರ ಸಂಕ್ರಾಂತಿಯನ್ನು ಬರಮಾಡಿಕೊಳ್ಳೋಣ ಅಂತ ಡಿ ಬಾಸ್ ದರ್ಶನ್ ರವರು ಸಂಕ್ರಾಂತಿಯ ಶುಭವನ್ನು ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ವೆಲ್ಕಮ್ ಬ್ಯಾಕ್ ಡಿ ಬಾಸ್, ಸೋಷಿಯಲ್ ಮೀಡಿಯಾದಲ್ಲಿ ಬಾಸ್ ಕಮ್ ಬ್ಯಾಕ್ ಆಗಿದ್ದಾರೆ ಅಂತ ಸಂತಸದಲ್ಲಿ ತೇಲಾಡ್ತಾ ಇದ್ದಾರೆ. ಎಲ್ಲ ಸಹ ಒಂದೊಂದಾಗಿ ಒಳ್ಳೆಯದೇ ಆಗ್ತಾ ಇದೆ. ಜಸ್ಟ್ ದರ್ಶನ್ ಸರ್ಗಿರ್ತಕ್ಕಂಥ ಕಾಲು ನೋವು ಒಂದು ಕಡಿಮೆ ಆದಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಬಾಸ್ ಭಾಗವಹಿಸುವ ಸುದ್ದಿ ಬರೋಕ್ಕೆ ತುಂಬ ದಿನ ಬೇಕಾಗಿಲ್ಲ ಅಲ್ವಾ.